ಇನ್ನು ಫುಟ್ಪಾತ್ ತೆರವಿಗೆ ಹೋದ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನೋಡಿ, ಪೊಲೀಸರ ಮುಂದಿಗೆ ಅಧಿಕಾರಿಗಳ ಮೇಲೆ ಹಲ್ಲೆ ಆಗಿರುವುದು. ಬೆಂಗಳೂರಿನ ಶಿವಾಜಿನಗರದಲ್ಲಿ ಅಧಿಕಾರಿಗಳಿಗೆ ಕಳಿಸಿದ್ದಾರೆ. ಈ ರುಚಿತಾ ಮೇಲೆ ಪೆಪ್ಪರ್ ಸ್ಪ್ರೇ ಎರಚಿದ್ದಾರೆ ದುಷ್ಕರ್ಮಿಗಳು. ಈ ಡಬಲ್ ಗಿಗಳಾದ ಮಾಧವರಾವ್, ಗೌತಮ್ ಮೇಲೂ ಕೂಡ ಹಲ್ಲೆ ಆಗಿದೆ. ಸ್ಥಳೀಯ ಸಂಘಟನೆಗೆ ಸೇರಿದಂತಹ 4 ಮುಖಂಡರು ಈ ರೀತಿ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಜೆಸಿಬಿ ಚಾಲಕರ ಮೇಲೆ ಪೆಪ್ಪರ್ ಸ್ಪ್ರೇ ಎರಚೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ. ನೋಡಿ, ಕೈಗೆ ಸಿಕ್ಕಂತಹ ವಸ್ತುಗಳನ್ನು ಬಳಸಿ ಹಲ್ಲೆ ಮಾಡ್ತಾ ಇದ್ದಾರೆ ಕಿಡಿಗೇಡಿಗಳು. ಶಿವಾಜಿನಗರದಲ್ಲಿ ಆದಂತಹ ಘಟನೆ ನೋಡಿ. ಆ ಅಧಿಕಾರಿಗೆ ಪೆಪ್ಪರ್ ಸ್ಪ್ರೇ ಹಾಕಿದ್ದಾರೆ. ಅವ್ರವ್ರ ಕೆಲಸವನ್ನು ಮಾಡಕ್ ಬಂದಿದ್ದಾರೆ. ಆದ್ರೆ ಇವ್ರು ಯಾರೋ ಮುಖಂಡರಂತೆ, ಯಾರು ಯಾಕಾಗಿ ಈ ರೀತಿ ಹಲ್ಲೆಗೆ ಮುಂದಾಗಿದ್ದಾರೆ ಅನ್ನುವಂತಹ ವಿಚಾರ. 4 ಮುಖಂಡರಿಂದ ಅಂದ್ರೆ ಸ್ಥಳೀಯ ಸಂಘಟನೆಗೆ ಸೇರಿದವರು ಇವರು ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಅಧಿಕಾರಿಗಳ ಮೇಲೆ ಯಾವ ರೀತಿ ದಬ್ಬಾಳಿಕೆ, ಅಲ್ಲಿ ಸಿಕ್ಕಂತಹ ಚೇರ್ನಿಂದ ಹೊಡಿತಾ ಇದ್ದಾರೆ. ಬೆಳಿಗ್ಗೆ 10:30ರಿಂದ ನಾವು ಕಾರ್ಯಾಚರಣೆ ಶುರು ಮಾಡಿದ್ವಿ, ಆದ್ರೆ 12:30ಕ್ಕೆ ಇವರು ಬಂದು ಈ ರೀತಿ ದಾಳಿ ಮಾಡಿದ್ರು. ಟಿವಿಲೈನ್ಗೆ ಹಲ್ಲೆಗೊಳಗಾದಂತಹ ಎಗಿ ಗೌತಮ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮ್ಮ ಮೇಲಿನ ದಾಳಿಯನ್ನ ಎಳಿಯಾಗಿ ಬೆಚ್ಚಿಟ್ಟಿದ್ದಾರೆ ಗೌತಮ್. ನೋಡಿ, ಅವ್ರ ಕೆಲಸ ಮಾಡೋಕ್ ಹೊರಟಿದ್ದಾರೆ. ಏನೋ ಅವರಿಗೆ ಇನ್ಸ್ಟ್ರಕ್ಷನ್ ಇದೆ, ಅದನ್ನ ತೆರವುಗೊಳಿಸಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅದನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ಹಲ್ಲೆ ಆಗಿರೋದು. ಚರ್ಚೆ ಸ್ಟಾರ್ಟ್ ಆಗಿದೆ. ಅವಾಗ್ಲಿಂದನೂ ಪೊಲೀಸ್ ಇದ್ರು, ಬಟ್ ಅವಾಗ್ಲಿಂದ ಏನು ನಾರ್ಮಲ್ ಆಗಿ ಹೋಗ್ತಿತ್ತು, ಆಸ್ ಯೂಶುವಲ್ ಡೈಲಿ ಏನಾಗ್ತಿದೆ ಅದೇ ಆಗ್ತಿತ್ತು. ಬಟ್ ಇವ್ರು ಬಂದಿದ್ದು 12:30. ಅವಾಗಲೇ ಡೈರೆಕ್ಟ್ ಕಾರಿಂದ ಇಳಿದ್ರು, ಡೈರೆಕ್ಟ್ ಬಂದರು. ಪೆಪ್ಪರ್ ಸ್ಪ್ರೇ ನಮ್ಮ ಆಪರೇಟರ್, ಫಸ್ಟ್ ಜೆಸಿಬಿ ಆಪರೇಟರ್ ಪೆಪ್ಪರ್ ಸ್ಪ್ರೇ ಮಾಡ್ತಾರೆ. ಅಲ್ಲಿಂದ ಕಾರ್ಯಾಚರಣೆ ಸ್ಟಾಪ್ ಆಗುತ್ತೆ. ಡೈರೆಕ್ಟ್ ಏನು ಮಾಡ್ತಾರೆ, ನಮ್ಮ ಲೇಡಿ ಇದ್ದಾರೆ ರುಚಿತಾ ಮೇಡಮ್ ಅಂದ್ಬಿಟ್ಟು, ಅವ್ರಿಗೆ ಡೈರೆಕ್ಟ್ ಪೆಪ್ಪರ್ ಸ್ಪ್ರೇ ಹೊಡೆದು ನೆಕ್ಸ್ಟ್ AW ಮಾಧವರಾವ್ ಸರ್ ಅವರಿಗೆ ಪೆಪ್ಪರ್ ಸ್ಪ್ರೇ ಹೊಡಿತಾರೆ. ಏನು ಮಾಡ್ತಾರೆ, ಅವರಿಗೆ ದೂಕ್ತಾರೆ. ಅವ್ರು ಫುಲ್ 2 ರೋಲ್ಸ್ ಆಗಿ ಕೆಳಗಡೆ ಬಿಡ್ತಾರೆ. ನಾನು ಅವಾಗ ಹೋಗಿ ಡಿಫೆಂಡ್ ಮಾಡ್ತೀನಿ. ಎತ್ಕೊಳಕ್ ಹೋದಾಗ ನನಗೆ ಹೆಲ್ಮೆಟಿಂದ ಫಸ್ಟ್ ನನಗೆ ಹೊಡಿತಾರೆ. ಹೆಲ್ಮೆಟಿಂದ ನನಗೆ ಹೊಡೆದಾದ್ಮೇಲೆ ಏನು ಮಾಡ್ತಾರೆ, ಹಂಗೆ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಅಟೆಂಡ್ ಮಾಡ್ತಾರೆ. ಬಟ್ ಪೊಲೀಸ್ ಅವ್ರು ಏನು ಮಾಡ್ತಾರೆ, ನಿಂತ್ಕೊಂಡು 4 ಜನ ಏನಿದ್ರು 10 ಕಾಲಿಂದ ಹಂಗೆ ಇದ್ರು, ಸುಮ್ಮನೆ ನೋಡ್ತಿದ್ರು. ನಾವ್ ಹೇಳಿದ್ರೆ ಏನೋ ಜನರು ಬೇರೆ ಜನರು ನೀವು ಕಳಿಸ್ತಿದ್ರು, ಆಯ್ತು ಅವಾಗ ಕಳಿಸಿದ್ರು ಒಪ್ಕೊಂತೀನಿ. ಇವ್ರು ಬಂದಾಗ ಏನು ಕಳಿಸ್ಲಿಲ್ಲ. ಇವ್ರು ಬಂದಾಗ ವಿಡಿಯೋ ಮಾಡ್ತಿದ್ರು. 4 ಜನ ಕೈಲೂ ಲಾಟಿ ಇತ್ತು. ಅವ್ರು ಬಂದಿರೋದು ಅಲ್ಲೇ ಮಾಡಕ್ 4 ಜನ ಅಲ್ಲ 3 ಜನ, ಅಲ್ಲೇ ಮಾಡೋದು 3 ಜನದಲ್ಲಿ ಇವ್ರು 4 ಜನ ಇದ್ದಾರೆ. ಇವ್ರು ಸಪೋರ್ಟ್ ಮಾಡ್ರೆ ನಮಗೆ ನಾವು ಡಿಫೆಂಡ್ ಮಾಡ್ಕೊಂತಿದ್ವಲ್ಲ.